ನಾವು ಯೇಸುವಿನ ಬಗ್ಗೆ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಏನೆಲ್ಲ ಚಿತ್ರಣಗಳು ಮನಸ್ಸಿಗೆ ಬರುತ್ತೆ. ಒಬ್ಬ ಗಂಭೀರವಾದ ಬೋಧಕ, ಕರುಣೆ ಇರೋ ವ್ಯಕ್ತಿ, ಪವಾಡ ಮಾಡುವನು, ಕೆಲವೊಮ್ಮೆ ಆಮ್, ಕೋಪಗೊಂಡ ಪ್ರವಾದಿ. ಆದ್ರೆ ಯೇಸು ಕುಣಿದಾಡುವಷ್ಟು ಅಂದ್ರೆ ಉಕ್ಕಿ ಹರಿಯುವಷ್ಟು ಆನಂದದಿಂದ ತುಂಬಿದ್ದ ಒಂದು ಕ್ಷಣದ ಬಗ್ಗೆ ಕೇಳಿದಿರಾ? ಸುವಾರ್ತಿಗಳಲ್ಲಿ ಇದು ಬಹಳ ಅಪರೂಪದ, ಆಕ್ಚುಲಿ ಒಂದು ವಿಶಿಷ್ಟವಾದ ಘಟನೆ. ಇವತ್ತು ನಾವು ಆ ಒಂದು ಕ್ಷಣದ ಹಿಂದೆ ಅಡಗಿರೋ ರಹಸ್ಯವನ್ನು ಸ್ವಲ್ಪ ಬಿಡಿಸಿ ನೋಡೋಣ ಅಂತ ಇದೀವಿ. ಯಾವುದು ಯೇಸುವಿನಲ್ಲಿ ಅಂತಹ ಒಂದು ತೀವ್ರವಾದ ಹರ್ಷವನ್ನು ಉಂಟುಮಾಡಿತು? ಇದರ ಉತ್ತರ ಬಹುಶಃ ಅವರ ಇಡೀ ಧ್ಯೇಯದ ತಿರುಳನ್ನೇ ನಮಗೆ ತೋರಿಸಬಹುದು. ಹೌದು, ಕರೆಕ್ಟ್. ಇದು ಕೇವಲ ಒಂದು ಭಾವನಾತ್ಮಕ ಕ್ಷಣ ಅಲ್ಲ. ಒಂದು ಸ್ಫೋಟದ ತರ. ಆ ಒಂದು ಹರ್ಷದ ಸ್ಫೋಟದಲ್ಲಿ ದೇವರ ಜ್ಞಾನದ ಸ್ವರೂಪ, ಯೇಸುವಿನ ನಿಜವಾದ ಗುರುತು ಮತ್ತೆ ಇಡೀ ಮಾನವ ಇತಿಹಾಸದ ಒಂದು ಮಹತ್ವದ ತಿರುವಿನ ಬಗ್ಗೆ ಆಳವಾದ ಸತ್ಯಗಳು ಹೊರಬರುತ್ತೆ. ಇದು ಲೂಕನ ಸುವಾರ್ತೆಯಲ್ಲಿರೋ ಒಂದು ಸಣ್ಣ ಭಾಗ ಅನ್ನಿಸಬಹುದು, ಆದರೆ ಅದರೊಳಗೆ ಒಂದು ದೊಡ್ಡ ಬ್ರಹ್ಮಾಂಡವೇ ಅಡಗಿದೆ. ಹಾಗಿದ್ರೆ ಬನ್ನಿ, ಯೇಸುವಿಗೆ ಅಷ್ಟೊಂದು ಖುಷಿ ಯಾಕಾಯ್ತು? ಆ ಒಂದು ಕ್ಷಣದಿಂದ ನಾವೇನು ಕಲಿಬಹುದು? ಇದನ್ನೇ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಈ ಘಟನೆಯ ಸಂದರ್ಭದಿಂದಲೇ ಶುರು ಮಾಡೋಣ ಅಲ್ವಾ? ಇದು ಇದ್ದಕ್ಕಿದ್ದಂತೆ ಆಗಿದ್ದಲ್ಲ, ಇದರಿಂದೇ ಒಂದು ಹಿನ್ನೆಲೆ ಇದೆ. ಖಂಡಿತ. ಈ ಘಟನೆ ನಡೆಯೋಕ್ ಮೊದಲು ಯೇಸು ತಮ್ಮ 72 ಶಿಷ್ಯರನ್ನ ಇಬ್ಬಿಬ್ಬರಾಗಿ ಮಾಡಿ ತಮ್ಮ ಸಂದೇಶ ಸಾರೋಕೆ ಕಳಿಸಿದ್ರು. ಅವ್ರು ಒಂದ್ ರೀತಿಯಲ್ಲಿ ಯೇಸುವಿನ ಮುಂಚೂಣಿ ಸೈನಿಕರ ಥರ. ಅವ್ರು ವಾಪಸ್ ಬಂದಾಗಂತೂ ಸಿಕ್ಕಾಪಟ್ಟೆ ಉತ್ಸಾಹದಲ್ಲಿದ್ರು. ಅವರು, ಸ್ವಾಮಿ, ನಿಮ್ಮ ಹೆಸರಲ್ಲಿ ದೆವ್ವಗಳು ಸಹ ನಮಗೆ ಅಧೀನವಾದವು ಅಂತ ಒಂದು ರೀತಿ ವಿಜಯೋತ್ಸವದಲ್ಲಿ ವರದಿ ಮಾಡ್ತಾರೆ. ಹೌದು, ಅದು ದೊಡ್ಡ ವಿಷಯವೇ ಸರಿ. ಸಾಮಾನ್ಯ ಮೀನುಗಾರರು, ತೆರಿಗೆ ಸಂಗ್ರಹಕಾರರು, ಇಂಥವರು ಇಷ್ಟು ಶಕ್ತಿ ತೋರ್ಸೋದೊಂದ್ರೆ ಅವರಿಗೆ ಅದು ದೊಡ್ಡ ಸಾಧನೆನೇ. ಆದ್ರೆ ಯೇಸುವಿನ ಪ್ರತಿಕ್ರಿಯೆ ನನ್ನ ಗಮನ ಸೆಳೆಯುತ್ತೆ. ಅವರು ಅವರ ಸಂಭ್ರಮವನ್ನ ತಣ್ಣಗೆ ಮಾಡಲ್ಲ, ಆದ್ರೆ ಅದರ ದಿಕ್ಕನ್ನೇ ಬದಲಾಯಿಸ್ತಾರೆ. ನಿಖರವಾಗಿ ಅದೇ ಪಾಯಿಂಟ್. ಅದೊಂದು ಅತ್ಯಂತ ಪ್ರಮುಖವಾದ ತಿದ್ದುಪಡಿ. ಯೇಸು ಹೇಳ್ತಾರೆ, ದೆವ್ವಗಳು ನಿಮಗೆ ಅಧೀನವಾದವೋ ಅಂತ ಸಂತೋಷ ಪಡಬೇಡಿ, ಬದಲಿಗೆ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಅಂತ ಸಂತೋಷಪಡ್ರಿ ಅಂತ. ಅಂದ್ರೆ ಏನು? ನಿಮ್ಮ ಸಂತೋಷದ ಮೂಲ ನೀವು ಏನು ಮಾಡಬಲ್ಲಿರಿ ಅನ್ನೋದ್ರಲ್ಲಿ ಇರಬಾರದು, ಬದಲಿಗೆ ನೀವು ಯಾರಾಗಿದ್ದೀರಿ ಅನ್ನೋದ್ರಲ್ಲಿರಬೇಕು. ಅಧಿಕಾರಕ್ಕಿಂತ ಸಂಬಂಧ ಮುಖ್ಯ. ನಿಮ್ಮ ಶಕ್ತಿಗಿಂತ ದೇವರ ಜೊತೆ ನಿಮಗಿರೋ ಸಂಬಂಧವೇ ದೊಡ್ಡದು ಅಂತ. ಈ ಮಾತು ಹೇಳಿದ ತಕ್ಷಣವೇ ಅದ್ಭುತ ಕ್ಷಣ ಬರುತ್ತೆ. ಯೇಸು ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡರು ಅಂತ ಬೈಬಲ್ ಹೇಳುತ್ತೆ. ನಾನು ಹರ್ಷಾವೇಶ ಅಂತ ಓದಿದಾಗ ನನಗೊಂದು ದೊಡ್ಡ ನಗು ಅಥವಾ ಸಂತೋಷದ ಭಾವನೆ ಕಣ್ಣಿಗೆ ಬರುತ್ತೆ. ಆದ್ರೆ ಇಲ್ಲಿ ಬಳಸಿರೋ ಪದ ಅದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆ ಅಂತ ನಾನೆಲ್ಲೋ ಓದಿದ್ದೇನೆ. ನಾನು ಅನ್ಕೊಂಡಿದ್ದು ಸರಿನಾ? ನೀವು ಅಂದುಕೊಂಡಿದ್ದು ಸಂಪೂರ್ಣವಾಗಿ ಸರಿ. ಅದು ಸುಮ್ಮನೆ ಒಂದು ಸಣ್ಣ ಸಂತೋಷದ ಪ್ರದರ್ಶನ ಅಲ್ಲ. ಮೂಲ ಗ್ರೀಕ್ ಭಾಷೆಯಲ್ಲಿ ಅಗಲ್ಯಾಸಿಸ್ ಅಂತ ಒಂದು ಪದ ಬಳಸಿದ್ದಾರೆ. ಇದು ನಮ್ಮ ಮಾಮೂಲಿ ಸಂತೋಷ ಅನ್ನೋ ಪದಕ್ಕಿಂತ ಬಹಳ ತೀವ್ರವಾದದ್ದು. ಇದರರ್ಥ ಅತ್ಯುತ್ಸಾಹ, ಉಲ್ಲಾಸ ಅಥವಾ ಕುಣಿದು ಕುಪ್ಪಳಿಸುವಷ್ಟು ಸಂತೋಷ ಅಂತಾನಾ? ಎಕ್ಸಾಕ್ಟ್ಲಿ, ಕುಣಿದಾಡಿ ಕುಪ್ಪಳಿಸುವಷ್ಟು ಸಂತೋಷ. ಇದೊಂದು ತಡೆಯೋಕ್ಕಾಗದ ಉಕ್ಕಿ ಹರಿಯೋ ಆನಂದ. ಇದು ಯೇಸುವಿನ ಮಾನವೀಯತೆಯೊಳಗೆ ಪವಿತ್ರಾತ್ಮರು ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಅಪರೂಪದ ಕಿಟಕಿ ಇದ್ದ ಹಾಗೆ. ನಾವು ಸುವಾರ್ತೆಗಳಲ್ಲಿ ಯೇಸು ಅಳೋದನ್ನು ನೋಡ್ತೀವಿ, ಕೋಪಗೊಳ್ಳೋದನ್ನು ನೋಡ್ತೀವಿ, ಆದರೆ ಈ ಮಟ್ಟದ ಭಾವಪರವಶರಾಗೋದು ಇದೊಂದೇ ಕಡೆ. ಆ ಆನಂದದ ಉತ್ತುಂಗದಲ್ಲಿ ಯೇಸು ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯ ಮೊದಲ ಸಾಲೆ ಒಂದು ದೊಡ್ಡ ವಿರೋಧಾಭಾಸವನ್ನ ನಮ್ಮುಂದಿಡುತ್ತೆ. ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ? ಜ್ಞಾನಿಗಳಿಗೆ ತಿಳಿಯದ್ದು ಮಕ್ಕಳಿಗೆ ಹೇಗ್ ತಿಳಿಯುತ್ತೆ? ಇಲ್ಲಿ ಜ್ಞಾನಿಗಳು ಮತ್ತು ಮಕ್ಕಳಂತವರು ಅಂದ್ರೆ ಯಾರು? ಇದೇ ಈ ಪ್ರಸಂಗದ ಹೃದಯ ಭಾಗ. ಇಲ್ಲಿ ಜ್ಞಾನಿಗಳು ಮತ್ತು ಮೇಧಾವಿಗಳು ಅಂದ್ರೆ ಅಂದಿನ ಧಾರ್ಮಿಕ ಮತ್ತು ಬೌದ್ಧಿಕ ಗಣ್ಯರು, ಅಂದ್ರೆ ಫರಿಸಾಯರು, ಧರ್ಮಶಾಸ್ತ್ರಿಗಳು. ಅವರು ಧರ್ಮಗ್ರಂಥಗಳನ್ನ ಅಕ್ಷರಶಃ ಬಾಯ್ಪಾಠ ಮಾಡಿದ್ರು. ತಮ್ಮ ಪಾಂಡಿತ್ಯ, ತಮ್ಮ ತರ್ಕ, ತಮ್ಮ ಬುದ್ಧಿವಂತಿಕೆ ಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇತ್ತು. ಅಂದ್ರೆ ಅವರ ಜ್ಞಾನವೇ ಅವರಿಗೆ ಅಡ್ಡಿಯಾಗಿತ್ತಾ? ಇದು ಇವತ್ತಿನ ಕಾಲಕ್ಕೂ ಅನ್ವಯಿಸುತ್ತಾ? ಅಂದ್ರೆ ಇವತ್ತಿನ ಜ್ಞಾನಿಗಳು ಅಂತಾರಲ್ಲ, ಶಿಕ್ಷಣ ತಜ್ಞರು, ವಿಜ್ಞಾನಿಗಳು, ಇವರೆಲ್ಲ ಈ ಗುಂಪಿಗೆ ಸೇರ್ತಾರಾ? ದೇವರನ್ನ ತಿಳಿಯೋಕೆ ಹೆಚ್ಚು ಓದೋದು ತಪ್ಪಾ? ಅತ್ಯುತ್ತಮ ಪ್ರಶ್ನೆ.
ಇಲ್ಲಿ ಯೇಸು ಜ್ಞಾನವನ್ನಾಗಲಿ ಬುದ್ಧಿವಂತಿಕೆಯನ್ನಾಗಲಿ ವಿರೋಧಿಸುತ್ತಿಲ್ಲ, ಖಂಡಿತ ಇಲ್ಲ. ಅವರು ವಿರೋಧಿಸುತ್ತಿರೋದು ಬೌದ್ಧಿಕ ಅಹಂಕಾರವನ್ನ. ಅಂದ್ರೆ, ನನಗೆಲ್ಲ ಗೊತ್ತು, ನನ್ನ ತರ್ಕಕ್ಕೆ ಮೀರದು ಏನೂ ಇಲ್ಲ, ನನ್ನ ಬುದ್ಧಿಗ ಸರಿ ಅನ್ಸದಿದ್ರೆ ಅದು ಸತ್ಯ ಅಲ್ಲ ಅನ್ನೋ ಮನೋಭಾವ. ಅಂದಿನ ಫರಿಸಾಯರ ಸಮಸ್ಯೆಯೋ ಅದೇ ಆಗಿತ್ತು. ದೇವರ ರಾಜ್ಯದ ಸರಳ ಸತ್ಯ ಅವರ ಕಣ್ಣೆದುರಿಗೆ ಇದ್ರೂ ಅದು ಅವರ ಪಾಂಡಿತ್ಯದ ಚೌಕಟ್ಟಿಗೆ ಸರಿಹೊಂದಲಿಲ್ಲ. ಹಾಗಾಗಿ ತಿರಸ್ಕರಿಸಿದ್ರು. ಹೌದು ಹೌದು. ಇವತ್ತಿನ ದಿನಕ್ಕೂ ಇದು ಅನ್ವಯಿಸುತ್ತೆ. ಜ್ಞಾನ ಅನ್ನೋದು ದೇವರನ್ನು ತಿಳಿಯೋಕೆ ಒಂದು ಸಾಧನ ಆಗ್ಬೇಕೆ ಹೊರತು ಅಡ್ಡಗೋಡೆ ಆಗಬಾರದು. ಹಾಗಾದ್ರೆ ಮಕ್ಕಳಂತವರು ಅಂದ್ರೆ ಯಾರು? ಇದರರ್ಥ ನಾವು ಏನೂ ತಿಳಿಯದೆ ಮುಗ್ಧರಾಗಿರ್ಬೇಕು ಅಂತನಾ? ವಯಸ್ಕರಾದ ನಾವು ಮಕ್ಕಳಂತೆ ಇರೋದು ಹೇಗೆ ಸಾಧ್ಯ? ಇಲ್ಲ, ಇಲ್ಲಿ ಅಕ್ಷರಶಃ ಚಿಕ್ಕ ಮಕ್ಕಳ ಬಗ್ಗೆ ಅಥವಾ ತಿಳಿಗೇಡಿತನದ ಬಗ್ಗೆ ಹೇಳ್ತಿಲ್ಲ. ಬದಲಿಗೆ ಮಕ್ಕಳಲ್ಲಿರೋ ಕೆಲವು ಗುಣಗಳ ಬಗ್ಗೆ. ಒಂದು ಮಗುವಿನ ಗುಣ ಏನು? ಅವಲಂಬನೆ. ಮಗು ತನ್ನ ಪೋಷಕರನ್ನ ಸಂಪೂರ್ಣವಾಗಿ ನಂಬುತ್ತೆ, ಅವಲಂಬಿಸುತ್ತೆ. ಅದಕ್ಕೆ ನಾನೇ ಸ್ವತಂತ್ರ, ನನ್ಗೆಲ್ಲ ಗೊತ್ತು ಅನ್ನೋ ಅಹಂ ಇರಲ್ಲ. ಕರೆಕ್ಟ್. ಅದೇ ರೀತಿ ಇಲ್ಲಿ ಮಕ್ಕಳಂಥವ್ರು ಅಂದ್ರೆ ಶಿಷ್ಯರ ಥರ ಆಧ್ಯಾತ್ಮಿಕವಾಗಿ ದೀನರಾದೋರು, ತಮ್ಮ ಸ್ವಂತ ಬುದ್ಧಿಶಕ್ತಿ ಮೇಲೆ ಹಿಡಿತ ಸಾಧಿಸಿ ದೇವರ ಮೇಲೆ ಅವಲಂಬಿತರಾದೋರು. ಅವರಿಗೆ ತಮಗೆ ದೇವರ ಸಹಾಯ ಬೇಕು ಅನ್ನೋ ಅರಿವಿರುತ್ತೆ. ಈ ತೆರೆದ ಮನಸ್ಸು ಮತ್ತೆ ದೀನತೆಯೇ ದೇವರ ಜ್ಞಾನವನ್ನ ಸ್ವೀಕರಿಸೋಕೆ ಇರೋ ಕೀಲಿಕೈ. ಇದು ನಿಜವಾಗ್ಲೂ ಆಲೋಚನೆಗೆ ಹಚ್ಚುವಂಥದ್ದು. ಈ ಸರಳ ನಂಬಿಕೆ ದೇವರಲ್ಲಿ ಅಷ್ಟು ಸಂತೋಷ ತಂತು ಅನ್ನೋದೇ ಅದ್ಭುತ. ಪ್ರಾರ್ಥನೆಯ ಮುಂದಿನ ಭಾಗ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಆಳವಾಗಿದೆ, ಹೆಚ್ಚು ನಿಗೂಢವಾಗಿದೆ. ಯೇಸು ಹೀಗೆ ಹೇಳ್ತಾರೆ, ಪುತ್ರನು ಯಾರೆಂದು ಪಿತನ ಹೊರತು ಬೇರಾರೂ ಅರಿಯರು, ಪಿತನು ಯಾರೆಂದು ಪುತ್ರನು ಮಾತ್ರ ಅರಿಯರು. ಈ ಹೇಳಿಕೆ ತುಂಬಾ ನೇರವಾದ, ಬಲವಾದ ಹೇಳಿಕೆ ತರ ಕಾಣುತ್ತೆ. ಇಲ್ಲಿಯೇ ವಿಷಯ ದೈವಿಕ ಆಯಾಮಕ್ಕೆ ತಿರುಗುತ್ತೆ. ಬೈಬಲ್ ಪಂಡಿತರು ಈ ವಚನವನ್ನ ಯೋಹಾನನ ಸಿಡಿಲು ಅಂದ್ರೆ ಜೊಹಾನೈನ್ ಥಂಡರ್ ಬೋಲ್ಟ್ ಅಂತ ಕರೀತಾರೆ. ಯೋಹಾನನ ಸಿಡಿಲು ಹಾಗ್ಯಾಕ್ ಕರೀತಾರೆ? ಆ ಹೆಸರು ಕೇಳಕ್ ಬಹಳ ನಾಟಕೀಯವಾಗಿದೆ. ಹೌದು, ಯಾಕಂದ್ರೆ ಇದರ ಶೈಲಿ ಮತ್ತೆ ವಿಷಯ ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆಗಳಿಗಿಂತ, ಸಿನಾಪ್ಟಿಕ್ ಸುವಾರ್ತೆಗಳು ಅಂತಾರಲ್ಲ, ಅವುಗಳಿಗಿಂತ ಹೌದು, ಅವುಗಳಿಗಿಂತ ಹೆಚ್ಚಾಗಿ ಯೋಹಾನನ ಸುವಾರ್ತೆಯನ್ನ ಹೋಲುತ್ತೆ. ಯೋಹಾನನ ಸುವಾರ್ತೆಯಲ್ಲಿ ಯೇಸುವಿನ ದೈವತ್ವ ಮತ್ತೆ ಪಿತನೊಂದಿಗಿನ ಅವರ ಅನನ್ಯ ಸಂಬಂಧದ ಬಗ್ಗೆ ಪದೇ ಪದೇ ನೇರವಾಗಿ ಹೇಳಲಾಗುತ್ತೆ. ಆದರೆ ಸಿನಾಪ್ಟಿಕ್ ಸುವಾರ್ತೆಗಳಲ್ಲಿ ಇದು ಸ್ವಲ್ಪ ಸೂಚ್ಯವಾಗಿರುತ್ತೆ. ಆದರೆ ಇಲ್ಲಿ ಲೂಕನ ಸುವಾರ್ತೆಯ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಆಕಾಶದಿಂದ ಸಿಡಿಲು ಬಳೆದ ಹಾಗೆ ಈ ಸತ್ಯ ಪ್ರಕಟ ಆಗುತ್ತೆ. ಇದು ಯೇಸು ಕೇವಲ ಒಬ್ಬ ಪ್ರವಾದಿ ಅಥವಾ ಬೋಧಕರಲ್ಲ, ಅವರು ದೈವಿಕ ಸ್ವರೂಪಿ ಅಂತ ನೇರವಾಗಿ ಘೋಷಿಸುತ್ತೆ. ಒಂದ್ ನಿಮಿಷ, ಪಿತನನ್ನೂ ಪುತ್ರನ ಹೊರತು ಬೇರಾರೂ ಅರಿಯರು ಅನ್ನೋ ಮಾತು, ಇದು ಕೇಳೋಕೆ ಬಹಳ ವಿಶೇಷ ಅನ್ಸುತ್ತೆ. ಬೇರೆ ಧರ್ಮದವರಿಗೆ ಅಥವಾ ಯಾವುದೇ ಧರ್ಮ ನಂಬದ ಕೇಳುಗರಿಗೆ ಇದು ಸ್ವಲ್ಪ ಅಹಂಕಾರದ ಮಾತಿನ ಥರ ಕೇಳಿಸಬಹುದಲ್ವೇ? ಬೇರೆ ದಾರಿನೇ ಇಲ್ವಾ? ಇದನ್ನು ಒಂದು ಸಂವಾದವನ್ನ ಮುಚ್ಚಿ ಹಾಕೋ ಹೇಳಿಕೆಯಾಗಿ ನೋಡದೆ ಬೇರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದನ್ನ ನಾವು ಸಂಕುಚಿತ ದೃಷ್ಟಿಯಿಂದ ನೋಡಬಾರದು. ಇದರ ಅರ್ಥ, ದೇವರು ಹೇಗಿದ್ದಾರೆ ಅನ್ನೋ ಪ್ರಶ್ನೆಗೆ ಮಾನವ ಇತಿಹಾಸದಲ್ಲಿ ಸಿಕ್ಕ ಅಂತಿಮ ಮತ್ತೆ ಸಂಪೂರ್ಣ ಉತ್ತರ ಯೇಸುವಿನಲ್ಲಿ ಸಿಗುತ್ತೆ ಅಂತ. ದೇವರ ಪ್ರೀತಿ, ಕರುಣೆ, ನ್ಯಾಯ, ಪವಿತ್ರತೆ ಈ ಎಲ್ಲದರ ಜೀವಂತ ರೂಪ ಯೇಸು. ಆ ವಚನದ ಕೊನೆಯ ಭಾಗವನ್ನು ಗಮನಿಸಿ. ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಅಂತಿದೆ. ಅಂದ್ರೆ ಪಿತನನ್ನ ತಿಳಿಯೋ ಈ ಜ್ಞಾನವನ್ನ ಯೇಸು ತಮ್ಗೆ ಇಷ್ಟ ಬಂದವರಿಗೆ, ಅಂದ್ರೆ ದೀನ ಹೃದಯ ಇರೋರಿಗೆ, ಆ ಮಕ್ಕಳಂತವರಿಗೆ ಕೊಡ್ತಾರೆ. ಇದು ಎಲ್ಲರಿಗೂ ಒಂದು ಮುಕ್ತ ಆಹ್ವಾನ. ಓ, ಹಾಗಾದ್ರೆ ಆ ಒಂದು ಹರ್ಷದ ಕ್ಷಣದಲ್ಲಿ, ಆ ಒಂದು ಪ್ರಾರ್ಥನೆಯಲ್ಲಿ ಇಡೀ ದೈವಿಕ ಕುಟುಂಬವೇ ಒಟ್ಟಿಗೆ ಕೆಲ್ಸ ಮಾಡ್ತಿರೋದನ್ನ ನಾವು ನೋಡ್ಬೋದಾ? ಅಂದ್ರೆ ಪವಿತ್ರಾತ್ಮರು ಹರ್ಷವನ್ನ ಉಂಟು ಮಾಡ್ತಿದ್ದಾರೆ, ಪುತ್ರನು ಪ್ರಾರ್ಥಿಸ್ತಿದ್ದಾನೆ, ಮತ್ತೆ ಪಿತನು ಆ ಪ್ರಾರ್ಥನೆ ಮೂಲಕ ಪ್ರಕಟ ಆಗ್ತಿದ್ದಾನೆ. ನಾನು ಹೀಗೆ ಹೇಳೋದು ಸರಿನಾ? ನಿಖರವಾಗಿ. ಇದಕ್ಕಿಂತ ಚೆನ್ನಾಗಿ ಹೇಳೋಕ್ ಸಾಧ್ಯವಿಲ್ಲ. ಇದು ಪವಿತ್ರ ತ್ರಿತ್ವದ ಬಗ್ಗೆ ಒಂದು ಪಠ್ಯಪುಸ್ತಕದ ವ್ಯಾಖ್ಯಾನ ಅಲ್ಲ. ಇದೊಂದು ಜೀವಂತ, ಸಹಜವಾದ ಚಿತ್ರಣ. ಯೇಸುವಿನ ಆನಂದ ಕೇವಲ ಅವರ ಭಾವನೆ ಅಲ್ಲ, ಅದು ಅವರಲ್ಲಿರೋ ಪವಿತ್ರಾತ್ಮರ ಆನಂದ. ಆ ಪ್ರಾರ್ಥನೆ ಕೇವಲ ಶಬ್ದಗಳಲ್ಲ, ಅದು ಪುತ್ರನೋ ಪಿತನೊಂದಿಗೆ ನಡೆಸ್ತಿರೋ ಅನನ್ಯ ಸಂಭಾಷಣೆ. ಅದ್ಭುತ. ಈ ಪ್ರಾರ್ಥನೆ ಆದ್ಮೇಲೆ ಯೇಸು ಸಾರ್ವಜನಿಕವಾಗಿ ಮಾತಾಡೋದನ್ನ ನಿಲ್ಸಿ ತಮ್ಮ ಶಿಷ್ಯರ ಕಡೆಗೆ ಪ್ರತ್ಯೇಕವಾಗಿ ತಿರುಗುತ್ತಾರೆ. ಅದು ಬಹಳ ವೈಯಕ್ತಿಕವಾದ ಕ್ಷಣದ ತರ ಭಾಸವಾಗುತ್ತೆ. ಅವರು ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು ಅಂತಾರೆ. ಯಾಕೆ ಅವರ ಕಣ್ಣುಗಳಷ್ಟು ಭಾಗ್ಯವುಳ್ಳವು?
ಅವರು ನೋಡ್ತಿದ್ದಿದ್ದೇನೋ, ಬೇರೆಯವರಿಗೆ ಕಾಣ್ದಿದ್ದೇನೋ. ಇದು ರಕ್ಷಣಾ ಇತಿಹಾಸದ ಪರಾಕಾಷ್ಠೆಯ ಕ್ಷಣ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಂಘ ಕಲ್ಪನೆ ಮಾಡ್ಕೊಳ್ಳೋಣ. ನಿಮ್ಮ ಇಡೀ ಕುಟುಂಬ ತಲೆಮಾರುಗಳಿಂದ ಬಹಳ ಹಿಂದೆ ಕಳೆದೋದ ಒಬ್ಬ ವೀರಪೂರ್ವಜನ ಬಗ್ಗೆ ಪತ್ರಗಳನ್ನು ಓದ್ತಾ, ಕತೆಗಳನ್ನು ಕೇಳ್ತಾ, ಅವರನ್ನು ಭೇಟಿಯಾಗಿದ್ರೆ ಹೇಗಿರ್ತಿತ್ತು ಅಂತ ಕನಸು ಕಾಣ್ತಾ ಬಂದಿದೆ ಅಂದ್ಕೊಡಿ. ಆದರೆ ನಿಮಗೆ ಆ ವ್ಯಕ್ತಿಯನ್ನು ನೇರವಾಗಿ ಭೇಟಿಯಾಗಿ ಅವರ ಜೊತೆ ಕೂತು ಕಾಫಿ ಕುಡಿಯೋ ಅವಕಾಶ ಸಿಗುತ್ತೆ. ವಾವ್! ಆ ಹೋಲಿಕೆ ಬಹಳ ಶಕ್ತಿಯುತವಾಗಿದೆ. ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಮತ್ತು ಶಿಷ್ಯರ ನಡುವಿನ ವ್ಯತ್ಯಾಸ ಅದೇ. ಶತಮಾನಗಳಿಂದ ಇಸ್ರಾಯೇಲ್ ಜನಾಂಗ ಮೆಸ್ಸಿಯನ ಬರುವಿಕೆಗಾಗಿ ಕಾಯ್ತಿತ್ತು. ದಾವೀದ್, ಸೊಲೊಮೋನ್ನ, ಯೆಶಾಯರಂತಹ ಮಹಾನ್ ವ್ಯಕ್ತಿಗಳು ಮೆಸ್ಸಿಯನನ್ನ ನೋಡೋಕೆ, ಆತನ ಮಾತು ಕೇಳೋಕೆ ಹಂಬಲಿಸಿದರು. ಆದರೆ ಅವರು ಕೇವಲ ಭವಿಷ್ಯವಾಣಿಗಳಲ್ಲಿ, ದರ್ಶನಗಳಲ್ಲಿ ಮಾತ್ರ ಆತನನ್ನ ಕಂಡರು. ಆದರೆ ಶಿಷ್ಯರು ಆ ಇಡೀ ಇತಿಹಾಸದ ವಾಗ್ದಾನವು ತಮ್ಮ ಕಣ್ಣೆದುರೇ ತಮ್ಮ ಜೊತೆಯಲ್ಲೇ ಒಬ್ಬ ವ್ಯಕ್ತಿಯಾಗಿ ನೆರವೇರೋದನ್ನ ನೇರವಾಗಿ ನೋಡ್ತಿದ್ರು, ಕೇಳ್ತಿದ್ರು, ಸ್ಪರ್ಶಿಸ್ತಿದ್ರು. ಅದು ಅವರಿಗೆ ಸಿಕ್ಕಿದ್ದ ಅಸಾಧಾರಣ ಐತಿಹಾಸಿಕ ಭಾಗ್ಯ. ಅಂದ್ರೆ ಇಡೀ ಹಳೆಯ ಒಡಂಬಡಿಕೆಯ ಕಾಯುವಿಕೆ ಅವರ ಕಣ್ಣು ಮುಂದೆ ಅಂತ್ಯ ಆಗ್ತಿತ್ತು. ಅವರು ಕೇವಲ ಒಬ್ಬ ಬೋಧಕನನ್ನ ನೋಡ್ತಿರ್ಲಿಲ್ಲ. ಅವರು ದೇವರ ರಕ್ಷಣಾ ಯೋಜನೆಯ ಕೇಂದ್ರ ಬಿಂದುವನ್ನ, ಇತಿಹಾಸದ ವಾಗ್ದಾನದ ಪೂರ್ಣತೆಯನ್ನ ನೋಡ್ತಿದ್ರು. ಆ ದೃಷ್ಟಿಯಲ್ಲಿ ನೋಡಿದಾಗ ಅವರ ಕಣ್ಣುಗಳು ನಿಜಕ್ಕೂ ಭಾಗ್ಯವುಳ್ಳವು. ಖಂಡಿತ. ಇದೇ ಕಾರಣಕ್ಕೆ ಯೇಸು ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡಲು ಆಶಿಸಿದರೂ ಆದರೂ ನೋಡಲಿಲ್ಲ, ನೀವು ಕೇಳುವುದನ್ನು ಕೇಳಲು ಆಶಿಸಿದರೂ ಆದರೂ ಕೇಳಿಲ್ಲ ಅಂತಾರೆ. ಶಿಷ್ಯರು ಇತಿಹಾಸದ ಅತ್ಯಂತ ಮಹತ್ವದ ಕ್ಷಣಕ್ಕೆ ಸಾಕ್ಷಿಗಳಾಗಿದ್ರು. ಸರಿ, ಈ ಇಡೀ ಪ್ರಸಂಗವನ್ನ ನಾವು ಒಟ್ಟಾಗಿ ನೋಡಿದಾಗ ಇದರಿಂದ ಇವತ್ತಿನ ನಮ್ಮ ಜೀವನಕ್ಕೆ ಏನು ಅರ್ಥ ಕಲ್ಪಿಸ್ಕೊಳ್ಬೋದು? ಇದರ ಪ್ರಾಯೋಗಿಕ ಪಾಠಗಳೇನು? ಹಲವಾರು ಪ್ರಮುಖ ಪಾಠಗಳಿವೆ. ಮೊದಲನೇದು, ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಬೌದ್ಧಿಕ ಅಹಂಕಾರದ ಅಪಾಯ. ನಮ್ಮ ಆಧುನಿಕ ಜಗತ್ತು ಜ್ಞಾನ, ಡೇಟಾ, ಪರಿಣಿತಿಗೆ ಬಹಳ ಬೆಲೆ ಕೊಡುತ್ತೆ. ಆದರೆ ಈ ಪ್ರಸಂಗ ನಮಗೆ ನೆನಪಿಸೋದೇನೆಂದರೆ, ಜೀವನದ ಅತಿದೊಡ್ಡ ಸತ್ಯಗಳನ್ನು ಅರಿಯೋಕೆ ಕೆಲವೊಮ್ಮೆ ನಮ್ಮ ಜ್ಞಾನವನ್ನೇ ಬದಿಗಿಟ್ಟು ಮಗುವಿನಂತಹ ದೀನತೆ ಮತ್ತು ತೆರೆದ ಮನಸ್ಸನ್ನು ಹೊಂದಿರಬೇಕು. ಎರಡನೇ ಪಾಠ ಆನಂದದ ಬಗ್ಗೆ ಇರಬಹುದಾ? ಖಂಡಿತವಾಗಿಯೂ. ಯೇಸು ಪವಿತ್ರಾತ್ಮರಿಂದ ತುಂಬಿ ಹರ್ಷಪಟ್ರು. ಇದು ಕ್ರೈಸ್ತ ಜೀವನ ಅನ್ನೋದು ಕೇವಲ ನಿಯಮಗಳ ಪಾಲನೆ, ಸಂಕಟ ಅಥವಾ ಗಂಭೀರತೆ ಅಲ್ಲ. ಅದು ಪವಿತ್ರಾತ್ಮರಲ್ಲಿ ಸಿಗೋ ಜೀವಂತ, ಕ್ರಿಯಾತ್ಮಕ ಆನಂದ. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಸೇವೆಯಲ್ಲಿ ಆ ಅಗಲ್ಯಾಸಿಸ್, ಆ ಉಕ್ಕಿ ಹರಿಯೋ ಸಂತೋಷ ಇದೆಯಾ ಅಂತ ನಾವು ನಮ್ಮನ್ನೇ ಕೇಳ್ಕೋಬೇಕು. ಆ ಭಾಗ್ಯದ ಅರಿವಿನ ಬಗ್ಗೆಯೂ ಹೇಳಿದ್ರಿ. ಅದು ನಮ್ಗೆ ಹೇಗೆ ಅನ್ವಯಿಸುತ್ತೆ? ನಾವು ಶಿಷ್ಯರ ತರ ಯೇಸುವನ್ನ ನೇರವಾಗಿ ನೋಡ್ಲಿಲ್ವಲ್ಲ? ಹೌದು, ಅದು ಮೂರನೇ ಮತ್ತು ಬಹಳ ಮುಖ್ಯವಾದ ಪಾಠ. ಯೇಸು ಶಿಷ್ಯರಿಗೆ ಹೇಳಿದ್ದು ನಮಗೂ ಒಂದು ರೀತಿಯಲ್ಲಿ ಅನ್ವಯಿಸುತ್ತೆ. ಹಳೆಯ ಒಡಂಬಡಿಕೆಯ ಭಕ್ತರಿಗೆ ಸಿಗದ ಅವಕಾಶಗಳು ನಮಗೆ ಸಿಕ್ಕಿವೆ. ನಮ್ಮ ಕೈಯಲ್ಲಿ ಸಂಪೂರ್ಣ ಬೈಬಲ್ ಇದೆ. ದಿವ್ಯಬಲಿ ಪೂಜೆಯಲ್ಲಿ ಯೇಸುವನ್ನ ನೇರವಾಗಿ ಸ್ವೀಕರಿಸೋ ಅವಕಾಶ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮರು ನಮ್ಮಲ್ಲೇ ವಾಸಿಸ್ತಾರೆ ಅನ್ನೋ ವಾಗ್ದಾನ ಇದೆ. ನಾವು ಕೂಡ ಆ ವೀರ ಪೂರ್ವಜನೊಂದಿಗೆ ಕಾಫಿ ಕುಡಿಯುವ ಭಾಗ್ಯವನ್ನ ಪಡೆದವರೇ. ಈ ಅಸಾಧಾರಣ ಭಾಗ್ಯಕ್ಕಾಗಿ ನಾವು ಕೃತಜ್ಞರಾಗಿರಬೇಕು. ಮತ್ತು ಕೊನೆಯದಾಗಿ ದೇವರನ್ನು ತಿಳಿಯುವ ಬಗ್ಗೆ. ಅದೇ ಅಂತಿಮ ಮತ್ತು ಅತ್ಯಂತ ಸರಳವಾದ ಪಾಠ. ಯಾರಾದ್ರೂ ದೇವರು ಹೇಗಿದ್ದಾರೆ, ದೇವರ ಸ್ವಭಾವ ಏನು ಅಂತ ಕೇಳಿದ್ರೆ ನಾವು ದೊಡ್ಡ ದೊಡ್ಡ ತತ್ವಶಾಸ್ತ್ರದ ಪುಸ್ತಕಗಳನ್ನ ತೆರೆಬೇಕಿಲ್ಲ. ಉತ್ತರ ಯೇಸುವನ್ನ ನೋಡಿ. ಯೇಸುವಿನ ಕರುಣೆ, ಅವರ ಕ್ಷಮೆ, ಅವರ ಪ್ರೀತಿ, ಅವರ ನ್ಯಾಯ, ಅವರಲ್ಲೇ ನಾವು ತಂದೆಯಾದ ದೇವರ ನಿಜ ಸ್ವರೂಪವನ್ನ ಕಾಣ್ತೀವಿ. ಯೇಸುವೇ ಪಿತನ ಮುಖ. ಹಾಗಾದ್ರೆ ಯೇಸುವಿನ ಒಂದು ಅಪರೂಪದ ಆನಂದದ ಕ್ಷಣದಿಂದ ನಾವು ಕಲಿತಿದ್ದು, ನಿಜವಾದ ಜ್ಞಾನ ದೀನರಿಗೆ ಸಿಗುತ್ತೆ, ಅಹಂಕಾರಿಗಳಿಗಲ್ಲ. ಯೇಸು ಮತ್ತು ಪಿತನ ನಡುವೆ ಒಂದು ಅನನ್ಯ ಸಂಬಂಧ ಇದೆ ಮತ್ತು ನಾವು ಚರಿತ್ರೆಯ ಒಂದು ವಿಶೇಷ ಭಾಗ್ಯವನ್ನು ಪಡೆದವರು. ಇದು ಕೇವಲ ಒಂದು ಸಣ್ಣ ಪ್ರಸಂಗವಾದ್ರೂ ಇದರಲ್ಲಿ ಇಡೀ ಕ್ರಿಸ್ತ ವಿಶ್ವಾಸದ ಸಾರವೇ ಅಡಗಿದೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಈ ಪ್ರಸಂಗ ಒಂದು ಪ್ರಮುಖ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಜ್ಞಾನ, ಮಾಹಿತಿ, ಪರಿಣಿತಿಗೆ ಅತಿಯಾದ ಬೆಲೆ ಕೊಡೋ ಈ ಜಗತ್ತಲ್ಲಿ ಜೀವನದ ಅತಿದೊಡ್ಡ ಸತ್ಯಗಳನ್ನ ಮಗುವಿನಂತಹ ಮುಕ್ತ ಮನಸ್ಸು ಮತ್ತು ದೀನತೆಯಿಂದ ಸಮೀಪಿಸೋದು ಅಂದ್ರೆ ನಿಜವಾಗ್ಲೂ ಏನು? ಒಂದು ಕ್ಷಣ ನಮ್ಮೆಲ್ಲ ಜ್ಞಾನ, ಪದವಿಗಳು ಮತ್ತು ಅಭಿಪ್ರಾಯಗಳನ್ನು ಬದಿಗಿಟ್ಟು ತೆರೆದ ಹೃದಯದಿಂದ ನೋಡಿದ್ರೆ ನಮಗೆ ಹೊಸದಾಗಿ ಏನ್ ಕಾಣಿಸಬಹುದು? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.